टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಲಭೀಮ ಬ್ರಹ್ಮೋಸ್ಗೆ ಪಾಕಿಸ್ತಾನ ಬೆದರಿದೆ ಅನ್ನುವಂಥದ್ದು ಸ್ಪಷ್ಟ. ಯಾಕಂದ್ರೆ ಈ ಬಾರಿಯ ಈ ಒಂದು ಅಟ್ಯಾಕ್ಸ್ ಏನಿತ್ತು ಅದರಲ್ಲಿ ಬ್ರಹ್ಮೋಸ್ ಅನ್ನ ಬಳಸಿದ್ದಾರೆ. ನಮ್ಮ ಸೇನೆಯಿಂದ ಈ ನಮ್ಮ ಬತ್ತಳಿಕೆಯಲ್ಲಿರುವಂತಹ ಒಂದು ಬಹುದೊಡ್ಡ ಅಸ್ತ್ರ ಬ್ರಹ್ಮೋಸ್. ಸೊ ಇದು ಜಗತ್ತಿನ ಒಂದು ಫಾಸ್ಟೆಸ್ಟ್ ಮಿಸೈಲ್ ಅಂತಾನೆ ಹೆಸರು ಮಾಡಿರುವಂತಹ ಒಂದು ಬ್ರಹ್ಮೋಸ್. ಸೊ ಅದನ್ನ ಬಳಸಿದೀವಿ. ಸೊ ಪೆಟ್ಟು ತಾಳಲಾರದೆ ರಣಹೇಡಿಗಳು ಮಂಡಿಯೂರಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟ. ಜಗತ್ತಿನ ಫಾಸ್ಟೆಸ್ಟ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್. ಸೊ ಇದನ್ನು ನಾವು ನೀರಿನಿಂದಲೂ ಕೂಡ ಅದನ್ನು ಫೈರ್ ಮಾಡಬಹುದಾಗುತ್ತೆ. ಅಂದರೆ ಒಂದು ಹಡಗಿನಲ್ಲಿ ಅಥವಾ ಲ್ಯಾಂಡ್ನಲ್ಲಿ ಅಥವಾ ಏರ್ನಲ್ಲಿ. ಸೊ ಎಲ್ಲ ಮೂರು ಕಡೆಯಿಂದಲೂ ದಾಳಿ ಮಾಡಬಹುದಾದಂಥ ಒಂದು ಕ್ಷಿಪಣಿ ಬ್ರಹ್ಮೋಸ್ ಕ್ಷಿಪಣಿ ನಮ್ಮ ಬತ್ತಳಿಕೆಯಲ್ಲಿರುವಂಥ ಒಂದು ಬಹಳ ಮುಖ್ಯವಾದಂಥ ಒಂದು ಅಸ್ತ್ರ. ಸೊ ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಏನು ಧ್ವಂಸ ಮಾಡಿತು ನಮ್ಮ ಸೇನೆ, ಸುಮಾರು ಒಂದು 12ಕ್ಕೂ ಹೆಚ್ಚು ಏರ್ ಬೇಸ್ಗಳನ್ನು ದಾಳಿ ಮಾಡಿ ಅದನ್ನು ಧ್ವಂಸ ಮಾಡಿರುವಂಥದ್ದು. ಇದರಲ್ಲಿ ಬ್ರಹ್ಮೋಸನ್ನು ಬಳಕೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಸೋರ್ಸಸ್ನಿಂದ ಸಿಕ್ಕಿರುವಂಥ ಒಂದು ಮಾಹಿತಿ. ಸೊ ಸೇನೆಯಿಂದ ಇನ್ನಷ್ಟೇ ಇದ್ರ ಬಗ್ಗೆ ಕಾನ್ಫರ್ಮೇಷನ್ ಕೂಡ ಸಿಗುತ್ತೆ. ಯಾಕಂದರೆ ಈಗಾಗಲೇ ಸೇನೆ ಕೂಡ ಹೇಳಿರೋ ಹಾಗೆ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಂದುವರೆದಿದೆ. ಅದರ ಬಗ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವೇ ಅದನ್ನು ಮಾಹಿತಿಯನ್ನು ಹಂಚ್ಕೊಳ್ತೀವಿ ಅನ್ನುವಂಥದ್ದನ್ನು ಹೇಳಿದರೆ, ಜೊತೆಗೆ ಯಾವುದೇ ರೀತಿಯಾದಂಥ ಊಹಾಪೋಹಗಳಿಗೆ, ಫಾಲ್ಸ್ ಇನ್ಫಾರ್ಮೇಷನ್ಗಳಿಗೆ, ಮಿಸ್ಲೀಡ್ ಮಾಡುವಂಥ ಒಂದು ಇನ್ಫಾರ್ಮೇಷನ್ಗಳಿಗೆ ಯಾರು ಕೂಡ ಕಿವಿಗೊಡಬೇಡಿ, ದಯವಿಟ್ಟು ಯಾರು ಇದನ್ನು ಹರಡಬೇಡಿ ಇಂಥ ಸುದ್ದಿಯನ್ನು ಅನ್ನುವಂಥದ್ದನ್ನು ವಾಯುಸೇನೆ ಹೇಳ್ಕೊಂಡಿದೆ. ಅಂದರೆ ಈಗ ಸೇನೆಯೇ ತನ್ನ ಕಾರ್ಯಾಚರಣೆ ಹೇಗಿತ್ತು, ಯಾವ ರೀತಿಯಾಗಿ ನಾವು ಕಾರ್ಯಾಚರಣೆಯನ್ನು ಮಾಡಿದ್ವಿ, ಯಾವ್ಯಾವ ಏರ್ ಬೇಸ್ಗಳನ್ನು ಧ್ವಂಸ ಮಾಡಿದ್ವಿ, ಪಾಕಿಸ್ತಾನದಲ್ಲಿ ಕೆಲವೊಂದಷ್ಟು ಲಾಂಚ್ ಪ್ಯಾಡ್ಗಳು ಏನಿದ್ವು, ಡ್ರೋನ್ಗಳು ಎಲ್ಲಿಂದ ಹಾರಿ ಬರ್ತಾ ಇದ್ವು, ಅವುಗಳನ್ನು ಹೇಗೆ ನಾವು ಧ್ವಂಸ ಮಾಡಿದ್ವಿ, ಜೊತೆಗೆ ಕದನ ವಿರಾಮ ಉಲ್ಲಂಘನೆ ಮಾಡಿ ಏನು ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇವೆ ಇನ್ನೂ ಕೂಡ ಡ್ರೋನ್ ಅಟ್ಯಾಕ್ಗಳು, ಶೆಲ್ ಅಟ್ಯಾಕ್ಗಳು, ಇದನ್ನು ಹೇಗೆ ನಾವು ನಿಷ್ಪ್ರಯೋಜಕ ಮಾಡಿದ್ದೀವಿ, ಅದನ್ನೆಲ್ಲವೂ ಕೂಡ ಹೊಡೆದು ಉಳಿಸಿದ್ದೀವಿ ಅನ್ನುವಂಥದ್ರ ಬಗ್ಗೆ ಸ್ವತಃ ಸೇನೆ ಈಗ ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಊಹಾಪೋಹದ ಮೆಸೇಜ್ಗಳಿಗೆ ಯಾರು ಕೂಡ ಕಿವಿಗೊಡಬೇಡಿ ಅನ್ನುವಂಥದ್ದನ್ನು ಕೂಡ ಅದು ಹೇಳಿದೆ. ಪಾಕ್ನ ಏರ್ಬೇಸ್ ಸರ್ವನಾಶ ಮಾಡಿದೆ ಬ್ರಹ್ಮೋಸ್. ಸೂತ್ರಗಳ ಪ್ರಕಾರ ಮಾಹಿತಿ ಸಿಕ್ಕಿರುವಂಥದ್ದು ಸೋರ್ಸಸ್ನಲ್ಲಿ ಸುಕ್ಕೂರು, ಬೋಲಾರಿಸ್, ಖುರ್ದು, ಸಿಯಾಲ್ಕೋಟ್, ಹಾಗೆ ಜಕೋಬಾದ್, ರಫೀಕಿ, ಸಾರಾಗೋದಾ, ಚುನಿಯಾನ್ ಈ ಎಲ್ಲ ಪ್ರದೇಶಗಳಲ್ಲಿ ಆಗಿರುವಂತಹ ಅಟ್ಯಾಕ್ಗಳು ನೋಡಿ. ನೂರ್ ಖಾನ್, ಮುರೀದ್, ಪಸ್ರೂರ್ ಏರ್ ಬೇಸ್ಗಳನ್ನು ಧ್ವಂಸ ಮಾಡಿದೆ ನಮ್ಮ ಸೇನೆ. ಸೊ ಇಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯನ್ನು ಬಳಸ್ಕೊಂಡಿದೆ ಅನ್ನುವಂಥದ್ದು ಈಗ ಲಭ್ಯವಾಗ್ತಾ ಇರುವಂತಹ ಒಂದು ಮಾಹಿತಿ. ಇಲ್ಲಿ ಈ ಎಲ್ಲ ಭಾಗಗಳಲ್ಲಿ ಸುಮಾರು 12ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಏರ್ ಬೇಸ್ಗಳನ್ನು ಈಗ ಧ್ವಂಸ ಮಾಡಿದೆ. ಸೊ ಇದರಿಂದಾಗಿಯೇ ಪಾಕಿಸ್ತಾನ ಸಹಜವಾಗಿ ಬೆದರಿದೆ. ಯಾಕಂದರೆ ಅದಕ್ಕೆ ಗೊತ್ತಿದೆ ಭಾರತದಲ್ಲಿರುವಂತಹ ಕ್ಷಿಪಣಿಯ ಸಾಮರ್ಥ್ಯ ಏನಿದೆ, ಭಾರತದಲ್ಲಿರುವಂತಹ ಶಸ್ತ್ರಗಳೇ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿವೆ ಅನ್ನುವಂಥದ್ದು ಗೊತ್ತು. ಅದಾಗಿಯೂ ಕೂಡ ಅಷ್ಟೆಲ್ಲ ಗೊತ್ತಿದ್ರೂ ಕೂಡ ತನ್ನ ಒಂದು ಖ್ಯಾತೆಯನ್ನು ತೆಗಿತಾನೇ ಬರುತ್ತೆ ಪಾಕಿಸ್ತಾನ. ನಿನ್ನೆಯೂ ಕೂಡ ಎರಡೂ ರಾಷ್ಟ್ರಗಳು ಒಪ್ಕೊಂಡಿವೆ ಅನ್ನುವಂಥದ್ದನ್ನು ಹೇಳಿದ ಮೇಲೂ ಕೂಡ ಎರಡೂ ರಾಷ್ಟ್ರಗಳಿಂದ ಕದನ ವಿರಾಮದ ಬಗ್ಗೆ ಓಕೆ ಇಮಿಡಿಯೇಟ್ ಎಫೆಕ್ಟ್ನಿಂದ ನಾವು ಅದನ್ನು ಜಾರಿಗೆ ತರ್ತಾ ಇದ್ವಿ, ಕದನ ವಿರಾಮ ಘೋಷಣೆಯಾಗಿದೆ ಅನ್ನುವಂಥದ್ದು ಒಪ್ಕೊಂಡ ಮೇಲೆಯೂ ಕೂಡ ಮತ್ತೆ ಸಂಜೆಯ ನಂತರ ಪಾಕಿಸ್ತಾನದ ಕಡೆಯಿಂದ ಒಂದಷ್ಟು ಅಟ್ಯಾಕ್ಗಳಾಯಿತು. ಅದೆಲ್ಲವೂ ಕೂಡ ಧ್ವಂಸ ಮಾಡಿ ಹಾಕಿದೆ ನಮ್ಮ ಸೇನೆ. ಬಟ್ ಸ್ಟಿಲ್ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಸ್ಟ್ರಾಂಗ್ ಆಗಿದೆ. ಯಾವುದೇ ರೀತಿಯಾದಂಥ ಈ ಥರದ ಅಟ್ಯಾಕ್ಗಳನ್ನು ನಿಯಂತ್ರಿಸಬಲ್ಲವಾದಂಥ ಶಕ್ತಿ ನಮ್ಮಲ್ಲಿದೆ. ಆದರೆ ಕದನ ವಿರಾಮ ಉಲ್ಲಂಘನೆ ಮಾಡುವಂಥದ್ದು ಇದು ಪಾಕಿಸ್ತಾನದ ಮುಂಚಿನಿಂದಲೂ ಇರುವಂಥ ಒಂದು ಕುತಂತ್ರಿ ಬುದ್ಧಿ. ಸೊ ಅದನ್ನು ಈಗಲೂ ಕೂಡ ಅದು ಮುಂದುವರಿಸಿದೆ. ಸೊ ಹಾಗಾಗಿನೇ ಸೇನೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು, ನಾವು ಕದನ ವಿರಾಮ ಒಪ್ಕೊಂಡಿರ್ಬೋದು, ಬಟ್ ಆಪರೇಷನ್ ಸಿಂಧೂರ ಇರುವಂಥದ್ದು ಅದು ಉಗ್ರರ ವಿರುದ್ಧ ಇರುವಂತಹ ಕಾರ್ಯಾಚರಣೆ. ಅದು ಯಾವತ್ತಿಗೂ ಕೂಡ ನಿಲ್ಲೋದಿಲ್ಲ. ಎಲ್ಲಿ ತನಕ ಉಗ್ರರು ಇದ್ದೇ ಇರ್ತಾರೋ, ಉಗ್ರರ ಚಟುವಟಿಕೆಗಳಾಗ್ತಾ ಇರುತ್ತೋ ಅಲ್ಲಿವರೆಗೂ ಕೂಡ ಆಪರೇಷನ್ ಸಿಂಧೂರ ಕೂಡ ನಿಲ್ಲೋದಿಲ್ಲ. ಅಂಥವ್ರನ್ನ ಹುಡುಕಿ ಹೊಡೆದಾಕ್ತೀವಿ ಅನ್ನುವಂಥದ್ದನ್ನು ನಮ್ಮ ಸೇನೆ ಸ್ಪಷ್ಟಪಡಿಸಿದೆ. ಇದರ ಜೊತೆಗೆ ಪಾಕಿಸ್ತಾನದ ಮೇಲೆ ಭಾರತದಿಂದ ಬ್ರಹ್ಮೋಸ್ ಕ್ಷಿಪಣಿಯ ದಾಳಿಯಾಗಿರುವಂಥದ್ದು. ಜೈಷೆ ಮೊಹಮ್ಮದ್ ಕಚೇರಿಯನ್ನ ಕೂಡ ಬ್ರಹ್ಮೋಸ್ ಪುಡಿಗಟ್ಟಿದೆ. ಉಗ್ರ ಸಂಘಟನೆಯ ಕಚೇರಿ ಜೈಷೆ ಮೊಹಮ್ಮದ್ ಅನ್ನುವಂಥ ಒಂದು ಉಗ್ರ ಸಂಘಟನೆ ಏನಿದೆ ಅದರ ಕಚೇರಿಯನ್ನು ಕೂಡ ಹೊಡೆದಾಕಿದೆ. ಪಾಕ್ ಸೇನೆ ನಮ್ಮ ಬ್ರಹ್ಮೋಸ್ ಕ್ಷಿಪಣಿಯನ್ನು ತಡೆಯುವಲ್ಲಿ ವಿಫಲವಾಗಿದೆ. ಪಾಕಿಸ್ತಾನದ ಬಿಕಾನೇರ್ ಗಡಿಯಲ್ಲಿ ಕ್ಷಿಪಣಿಯ ಅವಶೇಷಗಳು ಕೂಡ ಪತ್ತೆಯಾಗಿವೆ. ಅಂದರೆ ನಾವು ಬಳಸಿರುವಂತಹ ನಮ್ಮ ಬ್ರಹ್ಮೋಸ್ ಸೂಪರ್ಸಾನಿಕ್ ಮಿಸೈಲ್ ಏನಿದೆ ಅದನ್ನು ಬಳಸ್ಕೊಂಡು ಜೈಷೆ ಮೊಹಮ್ಮದ್ ಕಚೇರಿಯನ್ನು ಕೂಡ ನಮ್ಮ ಸೇನೆ ಧ್ವಂಸಗೊಳಿಸಿದೆ. ಬ್ರಹ್ಮೋಸ್ ಮಿಸೈಲ್ನ ಒಂದು ರೇಂಜ್ ಸುಮಾರು 290 ಕಿಲೋಮೀಟರ್ ದೂರ ಸಾಗಬಲ್ಲಾದಂತಹ ಕ್ಷಿಪಣಿ ಇದು. ಜಗತ್ತಿನ ಅತ್ಯಂತ ಸೂಪರ್ಫಾಸ್ಟ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್. ಅದನ್ನು ಬಳಸಿಕೊಂಡು ಪಾಕ್ನ ವಾಯುನೆಲೆಗಳನ್ನು ಧ್ವಂಸಗೊಳಿಸಿದೆ. ಜೊತೆಗೆ ಜೈಷೆ ಮೊಹಮ್ಮದ್ ಕಚೇರಿಯನ್ನು ಕೂಡ ಪುಡಿಗಟ್ಟಿದೆ ಬ್ರಹ್ಮೋಸ್.